ಇನೋವಾ ಕ್ರಿಸ್ತಾ ವಿ ಮಾಡಲು ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಟಿದ್ದಾರೆ. ಬೇರೆ 30,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟರೆ ಸಾಕು, ಈ ಗಾಡಿ ಕೊಟ್ಬಿಡ್ತೀರಾ? ಕೊಡ್ತೀನಿ ಸರ್. ಇದು ಕ್ರಿಸ್ತಾ ಡೀಸೆಲ್, ಏರ್ ಬ್ಯಾಗು, ABS, ಮ್ಯಾಗ್ ವೀಲ್, ಟೈರ್ ವಿ ಮಾಡಲಿದು. ಡಬಲ್ ಏರ್ ಬ್ಯಾಗು, ABS, ರಿವರ್ಸ್ ಕ್ಯಾಮ್ರಾ, ಮ್ಯಾಗ್ ವೀಲ್, ಟಾಪ್ ಮಾಡಲು. ಅವಾಗ ಇದು ಏನ್ ಸರ್ ಲಕ್ಸುರಿ ಕಾರು ಇದೆ ನಿಮ್ಮ ಹತ್ರ? ಹೌದು ಸರ್, 2016 ಮಾಡಲು ಸಿಂಗಲ್ ಓನರ್ ಗಾಡಿ ಹೇಳ್ತಾರೆ. 1,15,000 ಮಾಡ್ಕೊಡ್ತೀನಿ ಸರ್. ZDI ಟಾಪ್ ಎಂಡ್ ಮಾಡಲು ಸಿಂಗಲ್ ಓನರು, ವೆರಿ ವೆಲ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರು, 4 ಬ್ರಾಂಡ್ ನ್ಯೂ ಟೈರ್ಸ್ ಆಗಿದೆ. ZLX ಟಾಪ್ ಎಂಡ್ ಪವರ್ ಪ್ಲಸ್. ಇದು 9,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಟ್ರಾಕ್ ಇದೆ. ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ ಸರ್. ನೆಕ್ಸ್ಟ್ 2023 ಡಾಕ್ಟರ್ ಗಾಡಿ ಬರೀ 5,300 ಕಿಲೋಮೀಟರ್ ಓಡಿದೆ. ZX ಪ್ಲಸ್ ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು another ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿ ಇರುವ ಟ್ರಿನಿಟಿ ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಎಲ್ಲ ಕಾರ್ಸ್ ಎಲ್ಲ ಒಂದು ಒಳ್ಳೆ ಬಜೆಟ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಬಂದ್ಬಿಟ್ಟು ಇವ್ರ ಹತ್ರ ತುಂಬ ಸುಜುಕಿ ಕಾರ್ಗಳಿದೆ. ಸೊ ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನೇನು ಕಾರ್ಸ್ ಇದೆ, ಸೊ ಯಾವ ಪ್ರೈಸು, EMI ಆಗುತ್ತಾ ಎಲ್ಲ ತಿಳಿಸ್ಕೊಡ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಂತಕ ನೋಡಿ, ಹಂಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲೀಸ್ಗೂ ಈ ವಿಡಿಯೋ ಶೇರ್ ಮಾಡಿ. ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್. ಸರ್ ನಮಸ್ಕಾರ ಸರ್. ಸರ್ ಹೆಂಗಿದ್ದೀರಾ? ಫೈನ್ ಸರ್. ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಒಂದ್ಸತಿ ಹೇಳ್ಬಿಡಿ ಸರ್. ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಪಕ್ಕದಲ್ಲೇ SPK ಕಲ್ಯಾಣ ಮಂಟಪ ಬರುತ್ತೆ ಸರ್. ನೀವು ಎಷ್ಟು ವರ್ಷದಿಂದ ಸರ್ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ? 4 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 24 ಇಯರ್ಸ್ ಇಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್? ಓಕೆ. ಸೊ ಫಸ್ಟ್ ಯಾವ ಕಾರಿಂದ ಸರ್ ಸ್ಟಾರ್ಟ್ ಮಾಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಇನೋವಾ ಕ್ರಿಸ್ತಾ ಇದೆ, ಇನೋವಾ ಇದೆ, ಅಲ್ಲಿಂದ ನೋಡೋ ಬನ್ನಿ ಸರ್. 2019 ಮಾಡಲು ಇನೋವಾ ಕ್ರಿಸ್ತಾ ವಿ ಮಾಡಲು ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಟಿದ್ದಾರೆ. 4 ಬ್ರಾಂಡ್ ನ್ಯೂ ಇದೆ. 1,37,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. 21 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 21 lakhs ನೆಗೋಸಿಯಬಲ್ ಮಾಡ್ಕೊಡ್ತೀರಾ? ಹೌದು ಸರ್. ಸೊ ನೆಕ್ಸ್ಟ್ ಇನ್ನೊಂದು ಇದೆ ಸರ್ ಇನೋವಾ ಸರ್, 2009 ಮಾಡಲು ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. 1,40,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್ ಗಾಡಿ, ವಿ ಮಾಡಲಿದು. ಡಬಲ್ ಏರ್ ಬ್ಯಾಗು, ABS, ರಿವರ್ಸ್ ಕ್ಯಾಮ್ರಾ, ಮ್ಯಾಗ್ ವೀಲ್, ಟಾಪ್ ಮಾಡಲು. ಅವಾಗ ಇದು ಬಂದು 6.5 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 6.5 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀರಾ? ಖಂಡಿತ ಸರ್. ಓಕೆ. ನೆಕ್ಸ್ಟ್ ಸರ್ K10 ಇದೆ. 2011 ಮಾಡಲು ಸಿಂಗಲ್ ಓನರ್ ಗಾಡಿ, AC ಪವರ್ ಸ್ಟೇರಿಂಗ್, VXI ಮಾಡಲು. ಬಂದು 2,25,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 2,25,000 ರೂಪಾಯಿ ನೆಗೋಸಿಯಬಲ್. 2,25,000 ಅದರಲ್ಲಿನೂ ನೆಗೋಸಿಯಬಲ್ ಮಾಡ್ತಾರೆ. ನೆಕ್ಸ್ಟ್ ಸರ್ I20 2010 ಮಾಡಲು ಮ್ಯಾಗ್ನ ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. 335 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 335 ನೆಗೋಸಿಯಬಲ್ ಮಾಡ್ಕೊಡ್ತೀರಾ? 3,35,000 ಅದರಲ್ಲಿನೂ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ ನೆಗೋಸಿಯಬಲ್ ಮಾಡ್ಕೊಡ್ತಾರೆ. ಇಲ್ಲಿ ಡೈರೆಕ್ಟ್ ಆಗಿ ಬಂದು ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಕಡೆಯಿಂದ ಅಂತ ಬಂದ್ರೆ ಅಂತ ಎಲ್ಲ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಖಂಡಿತ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ 2015 ಮಾಡಲು ಬರೀ 20,000 ಹೊಡಿದೆ ಸರ್. ಸಿಂಗಲ್ ಓನರ್, ಶೋರೂಮ್ ಟ್ರಾಕ್ ಇದೆ. 4,20,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4,20,000 ನೆಗೋಸಿಯಬಲ್ ಮಾಡ್ತೀರಾ? ಹೌದು ಸರ್. ಓಕೆ. ನೆಕ್ಸ್ಟ್ ಸರ್ ಎರ್ಟಿಗ ಡೀಸೆಲ್ ಗಾಡಿ, 2014 ZDI ಟಾಪ್ ಎಂಡ್ ಮಾಡಲು ಸಿಂಗಲ್ ಓನರು, ವೆರಿ ವೆಲ್ ಮೇಂಟೈನ್ ಆಗಿದೆ. ಗಾಡಿ ತುಂಬಾ ಕ್ವಾಲಿಟಿ ಇದೆ. 2 ಏರ್ ಬ್ಯಾಗು, ABS, ಮ್ಯಾಗ್ ವೀಲ್, ಬ್ರಾಂಡ್ ನ್ಯೂ ಟೈರ್ಸ್ ವಿತ್ ಸರ್ವಿಸ್ ಎಲ್ಲ ಆಗಿದೆ. ಇದು ಬಂದು ನಿಮ್ಗೆ 6,85,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 6,85,000 ರೂಪಾಯಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ I20 2012 ಮಾಡಲು ಆಸ್ತಾ ಡೀಸೆಲ್ ಟಾಪ್ ಎಂಡ್, ಪುಟ್ಪಟ ಸ್ಟಾರ್ಟ್ ಇದೆ. 2 ಏರ್ ಬ್ಯಾಗು, ABS ಎಲ್ಲ ಇದೆ. ಟಾಪ್ ಮಾಡಲು, ಸೆಕೆಂಡ್ ಓನರ್ ಆಗಿದೆ, ವೆರಿ ವೆಲ್ ಮೇಂಟೆಡ್. 4,10,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಇದು 4,10,000 ನೆಗೋಸಿಯಬಲ್ ಮಾಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ. ಟಾಪ್ ಮಾಡಲು ಸರ್ ಇದು. ನೆಕ್ಸ್ಟ್ ಸರ್ ವ್ಯಾಗನರ್ 2013 ಮಾಡಲು ಸಿಂಗಲ್ ಓನರ್ ವಿತ್ LPG ಇದೆ, ಪೆಟ್ರೋಲ್ ಇದೆ, ರೆಕಾರ್ಡೆಡ್ ಮೇಲೆ ಶೋರೂಮ್ ಟ್ರಾಕ್ ಇದೆ.
3,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 3,25,000 ಅದರಲ್ಲಿ ನೆಗೋಷಿಯಬಲ್ ಮಾಡ್ತೀರಾ? ಹೌದು ಸರ್. ಸೊ ನೆಕ್ಸ್ಟ್ ಒಂದು ಬಲೇರೋ ಇದೆ ಸರ್. ಸರ್ ಬಲೇರೋ ZLX 2017 ಮಾಡಲು ಸಿಂಗಲ್ ಓನರ್, 4 ಬ್ರಾಂಡ್ ನ್ಯೂ ಟೈರ್ಸ್ ಆಗಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ZLX ಟಾಪ್ ಎಂಡ್ ಪವರ್ ಪ್ಲಸ್ ಇದು. ಓಕೆ. 7,20,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 7,20,000 ಅದರಲ್ಲಿ ನೆಗೋಷಿಯಬಲ್ ಮಾಡ್ತೀರಾ ಸರ್? ಇದಕ್ಕೆ ಲೋನ್ ಕೂಡ ಆಗುತ್ತೆ ಅಲ್ಲ? 80% ಲೋನ್ ಮಾಡ್ಕೊಡ್ತೀನಿ ಸರ್. 80% ಲೋನ್ ಯಾವ ಕಾರ್ ತಗೊಂಡ್ರೆ? 2012 ಎಬೋ ಯಾವುದೇ ಗಾಡಿ ತಗೊಂಡ್ರೆ 80% ಲೋನ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಸಿಬಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಆಮೇಲೆ ಇವಾಗ ನಿಮ್ಮ ಹತ್ರ ಗಾಡಿ ಪರ್ಚೇಸ್ ಮಾಡಿದ್ರೆ ಇಂಜಿನ್ ವಾರಂಟಿ ಆತರ ಏನಾದ್ರು ಇದೆಯಾ ಸರ್? ನಾವು ಕಸ್ಟಮರ್ ಟು ಕಸ್ಟಮರ್ ಕಮಿಷನ್ ಬೇಸಿಕ್ ಮಾಡೋದು. ನಾವು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ, ಒಂದ್ ಕಡೆ 2 ಕಡೆ ಚೆಕ್ ಮಾಡಿಸಿ, ಶೋರೂಮ್ ತಗೊಂಡು ಚೆಕ್ ಮಾಡಿಸಿ ಗಾಡಿ ತಗೊಳ್ಳಿ ಸರ್. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್ 2013 ಮಾಡಲು ಮಾರುತಿ ಈಕೋ AC 5 ಸೀಟರ್ ಇದೆ. ಬರೀ 40,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಸೆಕೆಂಡ್ ಓನರ್ ಆಗಿದೆ. ಇದು ಬಂದು 3,25,000 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3,25,000 ರೂಪಾಯಿ, 3,25,000 ನೆಗೋಷಿಯೇಟ್ ಮಾಡ್ಕೊಡ್ತೀರಾ ಡೈರೆಕ್ಟ್ ಆಗಿ ಬಂದ್ರೆ? ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ 2012 ಮಾಡಲು ವೆರಿ ವೆರಿ ವೆಲ್ ಮೇಂಟೈನ್ಡ್ ಗಾಡಿ. ಬರೀ 44,000 ಶೋರೂಮ್ ಟ್ರಾಕ್ ಇದೆ. ಇದು ಸುಧಾ ಸಿಂಗಲ್ ಓನರ್ ಗಾಡಿ ಸರ್. ವ್ಯಾಗನರ್ ನೋಡಿ, ಒಂದು ಕ್ರಾಚಸ್ ಇಲ್ಲ, ಒಂದು ಡೆಂಟ್ ಇಲ್ಲ, ತುಂಬಾ ಕ್ವಾಲಿಟಿ ಇದೆ ಗಾಡಿ. ಕಲರ್ ಅಷ್ಟೇ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್ ಸಿಸ್ಟಮ್ ಎಲ್ಲ ಇದೆ. ವೆರಿ ಟು ವೆಲ್ ತುಂಬಾ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು 3,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡುವ ಸರ್. 3,25,000 ಅದರಲ್ಲಿ ನೆಗೋಷಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಸ್ವಿಫ್ಟ್ VDI ಇದೆ ಸರ್. 2010 ಮಾಡಲು ಸ್ವಿಫ್ಟ್ VDI ಡೀಸೆಲ್, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ರಿವರ್ಸ್ ಕ್ಯಾಮ್ರಾ ಇದೆ, ಸೆಂಟ್ರಲ್ ಲಾಕ್ ಎಲ್ಲ ಇದೆ. 3,30,000 ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡುವ ಸರ್. 3,30,000 ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಾ ಡೈರೆಕ್ಟ್ ಆಗಿ ಬಂದ್ರೆ? ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸರ್ 2009 ಮಾಡಲು ಜೆನ್ ಸ್ಟೀಲ್, ಬರೀ 27,000 ಹೊಡಿದೆ. ಶೋರೂಮ್ ಟ್ರಾಕ್ ಇದೆ. 9 ಮಾಡಲು, 4 ಬ್ರಾಂಡ್ ನ್ಯೂ ಟೈರ್ ಹೊಸದ್ ಹಾಕ್ಸಿದಾರೆ ನೆನ್ನೆ. LX AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಐತೆ. 2,15,000 ಹೇಳ್ತಾರೆ, ಸ್ಲೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,15,000 ರೂಪಾಯಿ, 2,15,000 ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಖಂಡಿತ. ನೆಕ್ಸ್ಟ್ ಸರ್ ನೆಕ್ಸ್ಟ್ 2023 ಡಾಕ್ಟರ್ ಗಾಡಿ, ಬರೀ 5,300 ಕಿಲೋಮೀಟರ್ ಓಡಿದೆ. ZX ಪ್ಲಸ್ ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 7,10,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 7,10,000 ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಮಾಡ್ಕೊಡ್ತೀನಿ ಸರ್. ಓಕೆ. ಹೊಸ ಗಾಡಿ ಸರ್. ಬೇರೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರಿ? 5,700 ಕಿಲೋಮೀಟರ್ ಓಡಿದೆ. 5,700 ಕಿಲೋಮೀಟರ್ಸ್ ಮಾತ್ರ ಡ್ರಿವನ್ ಆಗಿದೆ ಅಂತ ಫ್ರೆಂಡ್ಸ್. ಅದು ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ ಇದು. ಸೊ 7,10,000 ನಿಮ್ಗೆ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಸರ್ 2010 ಮಾಡಲು ಸ್ವಿಫ್ಟ್ VXI ಮಾಡಲಿದ್ದು, ಪೆಟ್ರೋಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. 2,95,000 ನೆಗೋಸಿಯಬಲ್ ಆಗುತ್ತೆ ಸರ್. ಇದು 2,95,000 ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಸೊ ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ ನೋಡೋರು, ಪೆಟ್ರೋಲ್ ಒಂದಿದೆ, ಡೀಸೆಲ್ ಒಂದಿದೆ. 2014 ಮಾಡಲು, ಸಿಂಗಲ್ 40,000 ಹೊಡಿದೆ. ಬರೀ 3,40,000 ನೆಗೋಸಿಯಬಲ್ ಆಗುತ್ತೆ ಸರ್. ಇದು 3,40,000 ಫೋರ್ಡ್ ಫಿಗೋ ಪೆಟ್ರೋಲ್. ಓಕೆ. ಡೀಸೆಲ್ ಸರ್? ಡೀಸೆಲ್ 11 ಮಾಡಲು, ಸಿಂಗಲ್ ಓನರ್ ಗಾಡಿ, 2,45,000 ನೆಗೋಸಿಯಬಲ್ ಆಗುತ್ತೆ. 2,40,000 ನೆಗೋಷಿಯಬಲ್ ಮಾಡ್ತೀರಾ? ಖಂಡಿತ ಸರ್. ಓಕೆ. ನೆಕ್ಸ್ಟ್ ಸರ್ ಜೆನ್ ಸ್ಟೀಲ್ 2007 ಮಾಡಲು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಗೋಲ್ಡ್ ಕಲರ್, 1,50,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 1,50,000 ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಸರ್ ಇದು 2009 ಮಾಡಲು, ವ್ಯಾಗನರ್, ಸಿಂಗಲ್ ಓನರ್ ಗಾಡಿ, ಬರೀ 40,000 ಶೋರೂಮ್ ಹಿಸ್ಟ್ರಿ ಇದೆ. FC ಫ್ರೆಶ್ ಇದೆ, ಇನ್ಸೂರೆನ್ಸ್ ಫ್ರೆಶ್ ಇದೆ. 2,20,000 ನೆಗೋಸಿಯಬಲ್ ಆಗುತ್ತೆ ಸರ್. 2,20,000 ಅದರಲ್ಲಿ ನೆಗೋಷಿಯಬಲ್ ಮಾಡ್ತೀರಾ? ನೆಕ್ಸ್ಟ್ ಸರ್ 2019 ಮಾಡಲು, ಸೆಲೆರ್ ಆಟೋಮೆಟಿಕ್ ಯಾರು ನೋಡ್ತಾರ ನೋಡಿ, 17,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ZX ಡೈರ್ ಬ್ಯಾಗು, ABS, ವೆರಿ ವೆರಿ ವೆಲ್ ಮೇಂಟೈನ್ಡ್, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕಿಲೋಮೀಟರ್ ಜಿನ್ನಿಯನ್ ಇದೆ. ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿ ತಗೊಳ್ಳಿ ಸರ್. ಎಷ್ಟು ಹೇಳ್ತಾ ಇದ್ದೀರಾ ಸರ್? 5,30,000 ಹೇಳ್ತಾರೆ, 5,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,10,000 ರುಪೀಸ್ಗೆ ಫೈನಲ್ ಮಾಡ್ಕೊಡ್ತಾರೆ. 20,000 ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಸರ್ 2010 ಮಾಡಲು, K ಸೀರೀಸ್ ಇಂಜಿನ್, ಜೆನ್ ಸ್ಟೀಲ್, ಸಿಂಗಲ್ ಓನರ್ ಗಾಡಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ವೆರಿ ವೆಲ್ ಮೇಂಟೈನ್ಡ್, 2,35,000 ನೆಗೋಸಿಯಬಲ್ ಆಗುತ್ತೆ ಸರ್. 2,35,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಸರ್ 2011 ಮಾಡಲು, i10, ಸೆಕೆಂಡ್ ಓನರ್ ಆಗಿದೆ, 2,45,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,45,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಸರ್
ಸರ್ 2013 ಮಾಡಲು ಸಿಂಗಲ್ ಆಲ್ಟೋ 800 AC ಪವರ್ ಸ್ಟೀರಿಂಗ್ ಎಲ್ಲ ಇದೆ, ವೆರಿ ವೆಲ್ ಮೇಂಟೆಡ್. 2,55,000 ಸ್ಲೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,55,000 ಸ್ಲೈಟ್ಲಿ ನೆಗೋಷಿಯಬಲ್. ಸರ್ ನೆಕ್ಸ್ಟ್ ಸರ್ ವ್ಯಾಗನರ್ 2013 ಮಾಡಲು ಸೆಕೆಂಡ್ ಓನರ್, ಫ್ರೆಶ್ ಇನ್ಸೂರೆನ್ಸ್ ಇದೆ. VXI ಮಾಡಲು 3,40,000 ನೆಗೋಸಿಯಬಲ್ ಆಗುತ್ತೆ ಸರ್. ಇದು 3,40,000 ನೆಗೋಷಿಯಬಲ್ ಮಾಡ್ತೀರಾ? ಹೌದು ಸರ್ ನೆಕ್ಸ್ಟ್ ಸರ್ ಮಾರುತಿ ಆಲ್ಟೋ K10 ಸಿಂಗಲ್ ಓನರ್ ಗಾಡಿ 2,45,000 ನೆಗೋಸಿಯಬಲ್ ಆಗುತ್ತೆ ಸರ್. ಇದು 2,45,000 ರೂಪಾಯಿ ನೆಗೋಷಿಯಬಲ್. ಹೌದು ಸರ್. ಸರ್ ನಿಮ್ಮ ಹತ್ರ ಏನ್ ಸರ್ ಆಲ್ಮೋಸ್ಟ್ ಒಂದು 80% ಬೇರೆ ಮಾರುತಿ ಕಾರ್ಸೇ ಇದೆ ನಿಮ್ಮ ಹತ್ರ? ಸರ್ ಮಾರುತಿ ಗಾಡಿನೇ ಜಾಸ್ತಿ ಸರ್ ನಮ್ಮಲ್ಲಿ. ಆಲ್ಟೋ, ವ್ಯಾಗನರು, ಸ್ಯಾಂಟ್ರೋ, ವ್ಯಾಗನರು, ನಿಮ್ಗೆ ಸ್ವಿಫ್ಟ್, ಡಿಸೈರು, K10 ಎಲ್ಲ, ಜೆನ್ಎಸ್ಇಲೋ ಎಲ್ಲ ಮಾರುತಿ, ಈಕೋ, ಮಾರುತಿ ವ್ಯಾನು ಎಲ್ಲ ಮಾರುತಿ ಗಾಡಿಗಳೇ ಜಾಸ್ತಿ ಸರ್. ಜಾಸ್ತಿ ಮಾರುತಿ ಕಾರ್ಗಳೇ ಸರ್. ಓಕೆ. ಸೊ ನೆಕ್ಸ್ಟ್ ಸರ್ 2010 ಮಾಡಲು ಆಲ್ಟೋ 800 FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 165 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 165,000 ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಆಲ್ಟೋ LXI ಸರ್ 2009 ಮಾಡಲು ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ 180 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 180 ನೆಗೋಷಿಯಬಲ್. ನೆಕ್ಸ್ಟ್ ಇನ್ನೊಂದು K10 ಸರ್ ಆಲ್ಟೋ ಸರ್ 2017 ಮಾಡಲು ಆಲ್ಟೋ K10 ಸಿಂಗಲ್ ಓನರ್ 48,000 ಶೋರೂಮ್ ಟ್ರಾಕ್ ಇದೆ. AC ಪವರ್ ಸ್ಟೀರಿಂಗ್ ಫ್ರಂಟೆಡ್ ಪವರ್ ವಿಂಡೋ ಇದೆ. 3,30,000 ಸ್ಲೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೆ. ಬೇರೆ 30,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ರೆ ಸಾಕು, ಈ ಗಾಡಿ ಕೊಟ್ಬಿಡ್ತೀರಾ? ಕೊಡ್ತೀನಿ ಸರ್ ಇದು. ಓಕೆ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಬೇರೆ 30,000 ರೂಪಾಯಿ ಕೊಟ್ರೆ ನಿಮ್ಗೆ ಆಲ್ಟೋ K10 ಸಿಗುತ್ತೆ. 3 ಲಕ್ಷ ರೂಪಾಯಿ ಬಂದ್ಬಿಟ್ಟು ಬೇರೆ ಲೋನೇ ಮಾಡ್ಕೊಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಆಲ್ಟೋ 800 ಸರ್ 2014 ಮಾಡಲು ಬರೀ 39,000 ಹೊಡಿದೆ. ಶೋರೂಮ್ ಟ್ರಾಕ್ ಇದೆ. AC ಪವರ್ ಸ್ಟೀರಿಂಗ್ ಫ್ರಂಟೆಡ್ ಪವರ್ ವಿಂಡೋ ಇದೆ. ವೆರಿ ವೆಲ್ ಮೇಂಟೆಡ್. ಒಂದು ಕ್ರಾಚಸ್ ಇಲ್ಲ, ಒಂದು ಡೆಂಟ್ ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 2,75,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2009 ಮಾಡಲು SX4 ZXi ಪ್ಲಸ್ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ 2,65,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ 2009 ಮಾಡಲು ಸ್ವಿಫ್ಟ್ ಡೀಸೆಲ್ ಇದು ಸುಧಾ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ 2,75,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 2005 ಮಾಡಲು ವ್ಯಾಗನರ್ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 60,000 ಹೊಡಿದೆ ಸರ್. 165 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 165 ನೆಗೋಷಿಯೇಟ್ ಮಾಡ್ಕೊಡ್ತೀರಾ? 1,65,000 ನೆಗೋಷಿಯೇಟ್ ಮಾಡ್ಕೊಡ್ತಾರೆ ಸರ್. ನ್ಯಾನೋ ಟ್ವಿಸ್ಟ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್, ಬರೀ 9,000 ಕಿಲೋಮೀಟರ್ ಹೊಡಿದೆ. ಶೋರೂಮ್ ಟ್ರಾಕ್ ಇದೆ. ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ ಸರ್. 2,75,000 ಸ್ಲೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,75,000 ರೂಪಾಯಿ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಬರೀ 9,000 ಹೊಡಿದೆ. ಆಟೋಮೆಟಿಕ್ AMT ಯಾರು ನೋಡ್ತೀರಾ? ಒಳ್ಳೆ ಗಾಡಿ ಸರ್ ಇದು. ಓಕೆ ಸರ್. ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಯಾವ್ದಿಂದ ಸರ್ ಇರೋದು? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1,15,000 ಸ್ಟಾರ್ಟ್ ಆಗುತ್ತೆ ಸರ್. 1,15,000 ಇಂದಾನೆ ಇವ್ರ ಹತ್ರ ಬಂದ್ಬಿಟ್ಟು ಕಾರ್ ಸ್ಟಾರ್ಟ್ ಆಗುತ್ತೆ. ಜಸ್ಟ್ 1,15,000 ಇಂದ. ಸೊ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. 2004 ಮಾಡಲು ಸಿಂಗಲ್ ಓನರ್ ಗಾಡಿ, ಎಲ್ಲ ಸ್ಟ್ಯಾಂಡರ್ಡ್, ಬರೀ 40,000 ಹೊಡಿದೆ ಸರ್. ಶೋರೂಮ್ ಟ್ರಾಕ್ ಇದೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಸರ್ವಿಸ್ ಆಗಿದೆ. 1,25,000 ಹೇಳ್ತಾರೆ. 1,15,000 ಮಾಡ್ಕೊಡ್ತೀನಿ ಸರ್. 1,15,000 ಫೈನಲ್ ಗೆ ಮಾಡ್ಕೊಡ್ತೀರಾ ಸರ್. ಸೊ ನೆಕ್ಸ್ಟ್ ಸರ್ 2012 ಮಾಡಲು ಇಯಾನು ಸಿಂಗಲ್ ಓನರ್ ಗಾಡಿ 15,000 ಹೊಡಿದೆ. 2,30,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,30,000 ನೆಗೋಷಿಯೇಟ್ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಸರ್ ಮಹೇಂದ್ರ ಜೈಲೋ 2012 ಮಾಡಲು E8 ಸೆಕೆಂಡ್ ಓನರ್ ಗಾಡಿ. ಇದು ಬಂದು 4,80,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4,80,000 ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀರಾ? 80% ಡೌನ್ ಪೇಮೆಂಟು ಇದೆ. ಹೌದು ಸರ್. 2011 ಮಾಡಲು ZXi ಸ್ವಿಫ್ಟ್ ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ, ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಇದೆ. ಇದು ಬಂದು 3,85,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3,85,000 ರೂಪಾಯಿ ನೆಗೋಷಿಯೇಟ್ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಸರ್ 2018 ಮಾಡಲು ಈಕೋ AC 5 ಸೀಟರ್ ಸಿಂಗಲ್ ಓನರ್ ಗಾಡಿ, ವೆರಿ ವೆರಿ ವೆಲ್ ಮೇಂಟೆಡ್. 4,35,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4,35,000 ನೆಗೋಷಿಯೇಟ್ ಮಾಡ್ತಾರೆ. ಸೊ ಓಮ್ನಿನೂ ಇದೆ ಇವ್ರ ಹತ್ರ. ಸೊ ಓಮ್ನಿ ಡೀಟೇಲ್ಸ್ ಹೇಳಿ ಸರ್. 2009 ಮಾಡಲು FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್, 4 ಹೊಸ ಟೈರು, 2 ಲಕ್ಷ ನೆಗೋಸಿಯಬಲ್ ಆಗುತ್ತೆ ಸರ್. 2 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2 lakh ನೆಗೋಷಿಯೇಟ್ ಮಾಡ್ತೀರಾ? ಏನ್ ಸರ್ ಲಕ್ಸುರಿ ಕಾರು ಇದೆ ನಿಮ್ಮ ಹತ್ರ? ಹೌದು ಸರ್. 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್, ಮಾರುತಿ ಸೆಲೆರಿಯೋ ಆಟೋಮೆಟಿಕ್. 2014 ಮಾಡಲು ಮ್ಯಾಗ್ವಿಲ್ ಇದೆ. ಬರೀ 2,60,000 ಕೊಡ್ತೀನಿ ಸರ್. 2,60,000 ಕೊಡ್ತೀರಾ? 14 ಮಾಡಲು ಸೆಲೆರಿಯೋ ಆಟೋಮೆಟಿಕ್ 2,60 ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಸ್ಯಾಂಟ್ರೋ ಜಿಂಗು X4 ಟಾಪ್ ಎಂಡ್ ಮಾಡಲು, ಪ್ರೆಸ್ FC ಪ್ರೆಸ್ ಇನ್ಸೂರೆನ್ಸ್ ಇದೆ. 1,55,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,55,000 ಫೈನಲ್. ಸ್ವಿಫ್ಟ್ ಸರ್ ಸ್ವಿಫ್ಟ್ 2009 ಮಾಡಲು, ಪ್ರೆಸ್ FC ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. ಇದು ಬಂದು 2,90,000 ಕೊಡ್ತೀನಿ ಸರ್ ಫೈನಲ್. 2,90,000 ರೂಪಾಯಿಗೆ ಫೈನಲ್. ಹೌದು ಸರ್. ಸೊ ನೆಕ್ಸ್ಟ್ ಸರ್ 2010 ಮಾಡಲು ಆಸ್ತಾ ಡೀಸೆಲ್,
ಡೈರ್ ಬ್ಯಾಗು ABS ಮ್ಯಾಗ್ವಿಲ್ ಟೈರ್ ಎಲ್ಲ ಚೆನ್ನಾಗಿದೆ. 3,40,000 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. 3,40,000 ನೆಗೋಷಿಯೇಟ್ ಮಾಡ್ಕೊಡ್ತೀರಾ? ಹೌದು ಸರ್. 2008 ಮಾಡಲು i10 ಆಸ್ತಾ ABS ಏರ್ ಬ್ಯಾಗ್ ಎಲ್ಲ ಇದೆ, ಫ್ರೆಶ್ FC ಇದೆ. 2,10,000 ಕೊಟ್ಬಿಡುವ ಸರ್. ಅದು 2,10,000 ರೂಪಾಯಿ ಕೊಟ್ಬಿಡ್ತೀರಾ? ಫ್ರೆಂಡ್ಸ್, ಟ್ರಿನಿಟಿ ಕಾರ್ಸ್ ಅಲ್ಲಿ ಬಂದ್ಬಿಟ್ಟು ನಾರ್ಮಲ್ ಗಾಡಿಗಳೆಲ್ಲ ಲಕ್ಸುರಿಯಸ್ ಗಾಡಿನೂ ನಿಮಗೆ ಸಿಗುತ್ತೆ. ಇಲ್ಲಿ ಒಂದು ಬೆಂಚ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು GLS 200 ಕ್ಲಾಸಿಕ್ 200 ಇದು 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 90,000 ಓಡಿದೆ. ವೆರಿ ವೆಲ್ ಮೆಂಟೆಡ್. ಇದು ಬಂದು 19.5 ಲಕ್ಷ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. 19.5 ಲಕ್ಷ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ? ಹೌದು ಸರ್. 6 ಏರ್ ಬ್ಯಾಗ್ ಇದೆ, ಮ್ಯಾಗ್ ತುಂಬಾ ಚೆನ್ನಾಗಿದೆ ಸರ್. ಇದಕ್ಕೆ ಲೋನ್ ಕೂಡ ಆಗುತ್ತಲ್ಲ? 100%, 80% ಲೋನ್ ಮಾಡಿಸ್ಕೊಡ್ತೀವಿ ಸರ್. 80% ಲೋನ್ ಮಾಡಿಸ್ಕೊಡ್ತೀರಾ? ಹೌದು. ಓಕೆ. ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಗಾಡಿ ಕವರ್ ಮಾಡಿದೀವಿ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಸರ್. ಡಿಸ್ಕೌಂಟ್ ಇಂತ ನಿಮ್ಗೆ ಒಳ್ಳೆ ಗಾಡಿ ಕೊಡ್ಬೇಕು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೊಡ್ಬೇಕು, ಗಾಡಿ ಜಿನಿಯನ್ ಇರ್ಬೇಕು. ಯಾಕೆಂದ್ರೆ ನಾವು 24 ವರ್ಷದಿಂದ ಮಾಡ್ಕೊ ಬರ್ತಾ ಇದೆ ಬಿಸ್ನೆಸ್. ನಮ್ಗೆ ರಿಪೀಟ್ ಕಸ್ಟಮರ್ ಬರ್ತಾರೆ. ನಮ್ ಟ್ರಿನಿಟಿ ಕಾರ್ಸ್ 4 ಶೋರೂಮ್ ಇತ್ತು. ಲಾಸ್ಟ್ ಇಲ್ಲಿ ನಾವು ಜ್ಞಾನ ಭಾರತಿ ಹತ್ರ ಇದೀವಿ. ನಾವು ಹೇಳೋದೇನಪ್ಪ, ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ, ಶೋರೂಮ್ಗೆ ಚೆಕ್ ಮಾಡಿಸಿ, ನಮ್ ಕಡೆಯಿಂದ ಡಾಕ್ಯುಮೆಂಟ್ ಏನೇ ಇದ್ರು ನಮ್ ಜವಾಬ್ದಾರಿ ಇರುತ್ತೆ. ನಾವು ಕಸ್ಟಮರ್ ಟು ಕಸ್ಟಮರ್ ಕೊಡೋ ಗಾಡಿಯಿಂದ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ. ಕಿಲೋಮೀಟರ್ ಜಿನಿಯನ್ ಅಂದ್ರೆ ಜಿನಿಯನ್ ಹೇಳ್ಕೊಡ್ತೀವಿ ಸರ್ ನಾವು. ಜೆನ್ಯೂನ್ ಹೇಳ್ಕೊಡ್ತೀರಾ? ಹೌದು. ಸೊ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಕಂಟೆಂಟ್ಸ್ಗೆ ಮಿಸ್ಟರ್ ಇನ್ಫಾರ್ಮೇಟಿವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕನ್ನಡ ಸಿಗೋಣ. ಥ್ಯಾಂಕ್ ಯು. ಬಾಯ್.